ಎಲ್ರಿಗೂ ನಮಸ್ಕಾರ. ಏನಿವತ್ತು ದೇವಸ್ಥಾನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದ್ಕೊಂಡ್ರೆ ವೆಯ್ಟ್ ಹೇಳ್ತೀನಿ. ಆಷಾಢ ಶುಕ್ರವಾರ ಇತ್ತು. ನಾನು ಸುಮ್ಮನೆ ಮನೇಲಿ ಮಲಗಿದ್ದೆ, ಕಾಲೇಜ್ ಇರಲಿಲ್ಲ. ಅಮ್ಮ ಸಡನ್ನಾಗಿ ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದರು. ಚಾಮುಂಡಿ ಬೆಟ್ಟಕ್ಕಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಅಷ್ಟೊಂದು ರಶ್ ಇರುತ್ತೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ಶ್ರೀರಂಗಪಟ್ಟಣದಲ್ಲಿರೋ ದೇವಸ್ಥಾನಕ್ಕೆ, ಚಾಮುಂಡಿ ದೇವಸ್ಥಾನಕ್ಕೆ. ಆನ್ ದ ವೇ ಹೋಗ್ತಾ ಒಂದು ದೇವಸ್ಥಾನ ಅಲ್ಲೇ ಇತ್ತು. ಆಲ್ಮೋಸ್ಟ್ ಇನ್ನೇನು ಕ್ಲೋಸ್ ಮಾಡ್ತಿದ್ರು, ಅಷ್ಟರಲ್ಲಿ ಹೋಗಿ ನಾವು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಬಂದ್ವಿ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಒಬ್ಬ ಆಂಟಿ ನಾನು ಪ್ರಸಾದ ತಿನ್ನಲ್ಲ ತಗೋ ಅಂತ ಕೊಟ್ಟರು. ಎರಡೆರಡು ಸಲ ಪ್ರಸಾದ ತಿಂದ್ಕೊಂಡು ನಾವು ಹೋಗಿದ್ದು ಇದೇ ದೇವಸ್ಥಾನಕ್ಕೆ. ನೀವೆಲ್ಲಿ ನೋಡ್ತಿರ್ಬೋದು, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ನಾವು ನೆಕ್ಸ್ಟ್ ಬಂದಿದ್ದೆ ಶ್ರೀರಂಗಪಟ್ಟಣದಲ್ಲಿರೋ ಚಾಮುಂಡಿ ದೇವಸ್ಥಾನಕ್ಕೆ. ಈ ವಾರ ವೆಜಿಟೇಬಲಲ್ಲಿ ಅಲಂಕಾರ ಮಾಡಿದರು. ನೀವು ನೋಡ್ತಿರ್ಬೋದು ಏನು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಆ್ಯಂಡ್ ಪ್ರತಿ ವಾರನೂ ಒಂದೊಂದರಲ್ಲಿ ಅಲಂಕಾರ ಮಾಡ್ತಾಯಿರ್ತಾರೆ. ಈ ಸಲ ಅಂತೂ ಕ್ಯಾಬೇಜಲ್ಲಿ ಸಖತ್ತಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅಲ್ಲಿ ಹಾಕಿದ್ದೀನಿ, ನೀವು ನೋಡಿ. ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಾವು ಪ್ರಸಾದ ತಗೊಳ್ಳೋದಕ್ಕೆ ಅಂತ ಹೋದ್ವಿ. ಹೋಗೋ ಟೈಮಲ್ಲಿ ಅಲ್ಲೊಂದು ದೇವರಿತ್ತು, ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಅಲ್ಲೇ ಒಂದು ಮನೆ ಕೆಳಗಡೆನೇ ಹೂವೆಲ್ಲ ಮಾರ್ತಾಯಿದ್ರು. ನಾವಿವಾಗ ದರ್ಶನಕ್ಕೆ ಹೋದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ. ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು ನಾವು, ರಶ್ ಇರೋಲ್ಲ ಅಂತಾನೆ. ಬೆಳಗ್ಗೆ ಟೈಮ್ ಹೋದರೆ ತುಂಬಾ ರಶ್ ಇರುತ್ತೆ. ಆ್ಯಂಡ್ ಅಲ್ಲಿ ಅರ್ಚನೆ ಆಗಿದ್ದು ಕುಂಕುಮನ ಒಂದು ಕಡೆ ಕೊಡ್ತಾಯಿದ್ರು, ಅದನ್ನು ಈಸ್ಕೊಂಡ್ವಿ. ಅದು ಈಸ್ಕೊಂಡಾದ್ಮೇಲೆ ಅಲ್ಲಿ ಪ್ರತಿ ಇಯರು ನಾನು ತಿಂತಿದ್ದಲ್ಲಿ ಪ್ರಸಾದ ವಾಂಗಿಬಾತ್, ಬಟ್ ಈ ಸಲ ಏನೋ ಗೊತ್ತಿಲ್ಲ ಬಿಸಿಬೇಳೆ ಬಾತನ್ನ ಕೊಟ್ಟಿದ್ದರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ತುಂಬ ಬಿಸಿ ಇತ್ತು. ಎಷ್ಟೇ ತಿಂದಿರೋದು ಬಿಸಿ ಕಡಿಮೆನೇ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿ ಇತ್ತು. ಅಲ್ಲೇ ಅದನ್ನು ತಿಂದ್ಕೊಂಡು ನಾವು ನೆಕ್ಸ್ಟು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ 3:35ಗೇನೋ ಹೋಗಿದ್ವಿ ನಾವು. ಅಲ್ಲಿ ಕ್ಲೋಸ್ ಆಗಿತ್ತು ದೇವಸ್ಥಾನ. ಅಲ್ಲೇ ಬಜ್ಜಿ ತೊಗೊಂಡು ತಿಂತಾ ಕೂತಿದ್ವಿ. ಆ್ಯಂಡ್ ಡೋರ್ ಕೂಡ ಓಪನ್ ಆಯಿತು. ನಮ್ಮ ಲಕ್ ಏನಂದರೆ ನಾವು ಹೋಗಿದ್ದ ದೇವಸ್ಥಾನ ಎಲ್ಲೂ ಕೂಡ ರಶ್ ಇರಲಿಲ್ಲ, ಎಲ್ಲ ಕಡೆ ಫ್ರೀಯಾಗೇ ಇತ್ತು. ಅಲ್ಲೆಲ್ಲ ಸುತ್ತಮುತ್ತ ನೋಡಿಕೊಂಡು ಅಲ್ಲೇ ವೀಡಿಯೋಗಳೆಲ್ಲ ಮಾಡಿಕೊಂಡು, ಆ್ಯಂಡ್ ಎಲ್ಲ ಕಡೆ ಲೋಟಸ್ ತುಂಬಾ ಇಟ್ಟಿದ್ರು, ಅದನ್ನೂ ನೋಡಿಕೊಂಡು ನಾವು ದರ್ಶನಕ್ಕೆ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಜನ ಏನಿರಲಿಲ್ಲ, ಅದಕ್ಕೆ ನಾವು ಕೂಡ ನಿಧಾನಕ್ಕೆ ವೀಡಿಯೋ ಎಲ್ಲ ಮಾಡಿಕೊಂಡು ಹೋದ್ವಿ. ನೋಡ್ತಾ ಇರ್ಬೋದು, ಎಲ್ಲೋ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಆ್ಯಂಡ್ ಅಲ್ಲಂತೂ ಟೂರಿಸ್ಟ್ ಅವ್ರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ರೈಡ್ಸು ಎಲ್ಲ ಕೂಡ ನೀವು ನೋಡ್ತಾ ಇದ್ದೀರಾ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದು, ಈ ಥರ ಎಲ್ಲ ನಾನು ಜಾಸ್ತಿ ನೆನಪಿಲ್ಲ ನೋಡಿದ್ದು. ಆ್ಯಂಡ್ ಇಲ್ಲಿ ಆಚೆ ಬಂದರೆ ಫೋಟೋಸ್ ತೊಗೊಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ. ಮನೆಗೆ ಬಂದು ಪಡ್ಡು ತಿಂದು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ಅಂತ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.